ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಮರಳಿ ಸ್ವಾಗತ ನವೀನ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಬಂದುಬಿಟ್ಟು ನಾವು ಯೂಸರ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಈ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕೊನೆಯಲ್ಲಿ ನಾವು ಒಂದು ಸರಿ ಹೇಳಿರ್ತೀವಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನಷ್ಟು ಸೆಕೆಂಡ್ ಹ್ಯಾಂಡ್ಲಿ ಯೂಸರ್ ಕಾರ್ಸ್ ಸ್ಟಾಕ್ ಬಂದೈತೆ. ಸೊ ಬನ್ನಿ ಇದ್ರದ್ದು ಡೀಟೇಲ್ಸ್ ಎಲ್ಲ ಆದಷ್ಟು ಬೇಗ ತಗೊಳ್ಳೋಣ. ನಮ್ಮ ಚಾನಲ್ಗಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಾನಕ್ಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನ್ ಬರೋದು. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಇವಾಗ ಕಾರ್ ಡೀಟೇಲ್ಸ್ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಆರಾಮಿದ್ದೀರಾ? ಆರಾಮ್ ಸರ್. ಸರ್ ಮತ್ತೆ ಸ್ಟಾಕ್ಸ್ ಎಲ್ಲ ಬಂದೈತೆ ಅಂತ ನೀವು? ಹೌದು ಸರ್, ಹೊಸ ಸ್ಟಾಕ್ಸ್ ಬಂದಿದೆ. ಹೊಸ ಸ್ಟಾಕ್ಸ್ ಸರ್ ಹೊಸ ಸ್ಟಾಕ್ಸ್ ಇವಾಗ ಆಲ್ಮೋಸ್ಟ್ ಇವಾಗಿರೋದ್ರಲ್ಲಿ 1.5 ಇದೆ ಸರ್. 1.5 ಇಂದ ಇದೆ. ಸರ್ ಇನ್ನೊಂದು ಸರಿ EMI ಆಫರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾಕಂದ್ರೆ ಶೋರ್ ಸರ್. ಪೂರ ನೋಡ್ತಾ ಇರ್ಬೋದು. ಓಕೆ. ಸೊ ಅವ್ರಿಗೂ ಸ್ವಲ್ಪ ಇಂಟ್ರೊಡಕ್ಷನ್ ಸಿಗುತ್ತೆ. ಓಕೆ. ಬಗ್ಗೆನೂ ಹಂಗೆ ಓಕೆ. ಸೊ ಸರ್ ನಮ್ಮ ಶೋರೂಮ್ ಬಂದು 1989 ಇಂದ ಇದೆ. ಅವಾಗಿಂದ ತಂದೆ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ನಾವು ಇಲ್ಲಿ ಈ ಲೊಕೇಶನಲ್ಲಿ ಬಂದು ESI ಮುಂದೆ ಆಲ್ಮೋಸ್ಟ್ ಒಂದು 10 to 12 ಇಯರ್ಸ್ ಆಗಿದೆ. ಆ್ಯಂಡ್ ಲೋನ್ ಬಗ್ಗೆ ಹೇಳೋದಾದರೆ ಸರ್, ನಮ್ಮಲ್ಲಿ 2008 ಇಂದ ಮಾಡ್ತೀವಿ, ಓನ್ಲಿ ಫಾರ್ ಮಾರುತಿ ಆ್ಯಂಡ್ ಹುಂಡೈ. ಸೊ ನಿಮಗೆ ಲೋನ್ಸ್ ಅಪ್ ಕಂಟ್ರಿ ಲೋನ್ಸ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ವಿತಿನ್ ಕರ್ನಾಟಕ ಔಟ್ಸೈಡ್ ಬ್ಯಾಂಗ್ಳೂರ್ ಎಲ್ಲೇ ಆದರೂ. ವಿತಿನ್ ಬ್ಯಾಂಗ್ಳೂರ್ ಆದರೆ ನಿಮಗೆ ವಿತಿನ್ 3 ಡೇಸಲ್ಲಿ ನಾವು ಲೋನ್ ಮಾಡಿಕೊಡ್ತೀವಿ ಸರ್. ಸೊ ಓಕೆ, ಹಂಗಾದ್ರೆ ನಾವು ಗಾಡಿ ಡೀಟೇಲ್ಸ್ ಹಾಂ. ಸೊ ಫ್ರೆಂಡ್ಸ್, ಫಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ವ್ಯಾಗ್ನರ್ ಇದೆ. ಸೊ ಇದು ಎಷ್ಟನೇ ಮಾಡಲ್, ಏನು ಕೊಡ್ತಾರೆ ಸರ್? ಇದು ಬಂದುಬಿಟ್ಟು ವ್ಯಾಗನರ್ 2011 ಸಿಂಗಲ್ ಓನರು. ಇದು ಬಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 76,000 ನೋಡಿದೆ. ಇದು ಬಂದು 3,25,000 ಹೇಳೋದು ಸರ್, ಸ್ಲೈಟ್ ನೆಗೋಷಿಯಬಲ್. ಓಕೆ. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಬ್ಯಾಂಗ್ಳೂರು ಸರ್, ರಾಜರಾಜೇಶ್ವರಿ ನಗರ್ ಬರುತ್ತೆ. 41 ರಾಜರಾಜೇಶ್ವರಿ ನಗರ್. ಸೊ ನೀವು ಟೈರ್ ಕಂಡೀಷನ್ಸ್ ನೋಡ್ಬೋದು ಸರ್. ಇದು ಟೈರ್ ಬಂದು ಹಾರ್ಡ್ಲಿ 10 ಕಿಲೋಮೀಟರ್ಸ್ ಓಡಿಲ್ಲ ಸರ್. ಇವಾಗ ನೆನ್ನೆ 2 ಡೇಸ್ ಹಿಂದೆ ಚೇಂಜ್ ಮಾಡಿಸಿರೋದು ಹೊಸ ಟೈರ್. ಹಂಗೆ ಬಂದು ನಿಂತಿದೆ. ವಿತ್ ಅಲಾಯ್ ವೀಲ್ಸ್ ಕೂಡ ಇದೆ ಇದರಲ್ಲಿ. ಸೊ ಇಂಟೀರಿಯರ್ಸ್ ಅಂದರೆ ಏನೇನು ಬರುತ್ತೆ ಸರ್? ಇಂಟೀರಿಯರ್ಸ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಆ್ಯಂಡ್ 7 ಇಂಚ್ LED ಸಿಸ್ಟಮ್ ಕೂಡ ಇದೆ ಇದರಲ್ಲಿ, ನೀವು ನೋಡ್ಬೋದು. ಆ್ಯಂಡ್ ಲೆದರ್ ಸೀಟ್ ಕವರ್ಸ್ ಕೂಡ ಇದೆ. ಸೊ ನಾರ್ಮಲ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ಸರ್ ಇದು. ಇದರಲ್ಲಿ ನಿಮಗೆ ಪವರ್ ಏರ್ ಬ್ಯಾಗ್ಸ್ ಬರಲ್ಲ? ಏರ್ ಬ್ಯಾಗ್ಸ್ ಬರಲ್ಲ, ಇದು ನಾರ್ಮಲ್. ಓಕೆ. ಸೊ ಇದೇನು ಫೈನಲ್ ಸರ್? ಇದು ಬಂದುಬಿಟ್ಟು 325 ಹೇಳೋದು ಸರ್. ಫೈನಲ್ ನಾನು ಇದೊಂದು 315 ಇಲ್ಲ 310 ಹಂಗೆ ಮಾಡಿಕೊಡ್ತೀನಿ. 310 ಫೈನಲ್ ಮಾಡ್ಕೊಡ್ತೀವಿ. ಆ್ಯಂಡ್ ಆಲ್ ಡಾಕ್ಯುಮೆಂಟ್ಸ್. ಹಾಂ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಝೆನ್ ಇದೆ. ಸೊ ಇದೇನು ಕೊಟ್ಟು ಮಾಡ್ತಾ ಇದ್ದೀವಿ ಸರ್? ಝೆನ್ ಬಂದು ಇದು 2005 LXi. ಝೆನ್ ಆಮೇಲೆ ತುಂಬ ಜನ ಕೇಳ್ತಿದ್ರು ಝೆನ್ ಇದೆಯಾ ಅಂತ. ಸೊ ಝೆನ್ ಬಂದಿದೆ. ಝೆನ್ ಕೇಳೋರಿಗೆ LXi ವೇರಿಯಂಟು 2005 ಮಾಡೆಲ್, ಬ್ಲ್ಯಾಕ್ ಕಲರು ವಿತ್ ಅಲಾಯ್ ವೀಲ್ಸ್ ಕೂಡ ಇದೆ. ಇದ್ರದ್ದು ಟೈರ್ಸ್ ಹೊಸದಿದೆ, 80% ಇದೆ. ಇದು ಸೆಕೆಂಡ್ ಓನರ್ ವೆಹಿಕಲ್ಲು. ಜನರಲಿ ಝೆನ್ ನಿಮಗೆ 3rd or 4th ಓನರ್ ಆಗಿರುತ್ತೆ, ಬಟ್ ಇದು ಸೆಕೆಂಡ್ ಓನರ್ ಇದೆ. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. 80,000 ನೋಡಿದೆ, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. ಸೊ ಇಂಟೀರಿಯರ್ಸ್ ಅಂದರೆ ಏನೇನು? ಇಂಟೀರಿಯರ್ಸ್ ಇದು ನಿಮಗೆ AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಈ ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸೇ ಇದೆ. ನೀವು ಇಂಟೀರಿಯರ್ ನೋಡ್ಬೋದು, ವೆಲ್ ಮೇಂಟೈನ್ ಆಗಿದೆ ಸರ್. ಇದು ರೆಫ್ಯೂಸ್ ಆಗಿಲ್ಲ ಜಾಸ್ತಿ, ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ. ಡ್ಯಾಮೇಜ್ ಇಲ್ಲ. ಗಾಡಿಯಲ್ಲಿ ಕೂಡ ಸ್ಕ್ರಾಚಸ್ ಯಾವುದಿಲ್ಲ ಅದು. ಸೊ ಇದೇನು ಮಾಡ್ಕೊಡ್ತೀರಾ ಸರ್? ಸರ್ ಇದು ಬಂದುಬಿಟ್ಟು 155 ಹೇಳ್ತಾ ಇರೋದು. ಫೈನಲ್ ಇದೊಂದು 5 to 10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಇರೋದ್ರಿಂದ ಪ್ರೈಸಿಂಗು ಸ್ವಲ್ಪ ಹೈ ಇದೆ ಇರೋದು. ಇವಾಗೆಲ್ಲ ಆಲ್ಮೋಸ್ಟ್ ತುಂಬ ಹಾಂ, ಇದು ಝೆನ್ ಸಿಗ್ತಾ ಇಲ್ಲ ಸರ್. ಸರ್ ಇದು ರಿಜಿಸ್ಟ್ರೇಷನ್ ಸರ್ ಇದು ಬಂದುಬಿಟ್ಟು ಉಡುಪಿ ರಿಜಿಸ್ಟರ್ಡ್ ವೆಹಿಕಲ್, K19 ಮಂಗಳೂರು. ಹೌದು ಸರ್. ಸೊ ಬನ್ನಿ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಮುಂದೆ ಇನೋವಾ ಕ್ರಿಸ್ಟಾ ಇದೆ. ಸೊ ಇದೇನು ಕೋಟ್ ಮಾಡ್ತಿದ್ದೀರಾ, ಎಷ್ಟು? ಸರ್ ಇದು ಇನೋವಾ ಕ್ರಿಸ್ಟಾ ಬಂದು 2016 GX ವೇರಿಯಂಟ್. ಇದು ಬಂದು ಸಿಂಗಲ್ ಓನರು ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಫ್ರೆಶ್ ಇನ್ಶೂರೆನ್ಸ್ ನೆಕ್ಸ್ಟ್ ಅಕ್ಟೋಬರ್ ತನಕ ಇದೆ. ಆ್ಯಂಡ್ ಇದು ಬಂದು 1,33,000 ನೋಡಿದೆ. ಇದನ್ನು ನಾವು 13,75,000 ಕೋಟ್ ಮಾಡ್ತಾಯಿದ್ದೀವಿ, ಸ್ಲೈಟ್ ನೆಗೋಷಿಯಬಲ್. ಆ್ಯಂಡ್ ಇನ್ನೊಂದೇನೆಂದರೆ ನೀವು ಮಾರ್ಕೆಟಲ್ಲಿ ಚೆಕ್ ಮಾಡ್ಬೋದು, ಈ ಮಾಡೆಲ್ ಇನೋವಾ ನಿಮಗೆ 14 lakhs ಕಡಿಮೆ ಎಲ್ಲೂ ಇಲ್ಲ. ಬಟ್ ನಮ್ಮಲ್ಲಿ 13.75 ನೆಗೋಷಿಯಬಲ್ ಇದೆ. ನೀವು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ಸರ್. ಹಾಂ, ಕಡಿಮೆಗಿದೆ ಸರ್. ಸೊ ಇದು ನಮ್ಮ ವ್ಯೂವರ್ ಸಿಕ್ಕಿರೋಂಥ ಒಂದು ಆಫರ್. ಹಾಂ, ಒಳ್ಳೆ ಆಫರ್. ಹೌದು ಸರ್. ಒಳ್ಳೆ ಲೋ ಬಜೆಟ್ ಹುಡುಕ್ತಾ ಇರೋರು, ಕ್ರಿಸ್ಟಾ ಬೇಕಾಗಿರೋರಿಗೆ. ಆಫರು ಮಿಸ್ ಮಾಡ್ಕೊಂಡ್ರೆ ಪ್ರಾಬ್ಲಮ್. ಹೌದು ಸರ್.
ಸೊ ಟೈರ್ ಕಂಡೀಷನ್ಸು ಚೆಕ್ ಮಾಡ್ಕೋಬೋದು. ಸೊ ಬನ್ನಿ ಹಂಗಾದ್ರೆ ಇಂಟೀರಿಯರ್ಸು ಚೆಕ್ ಸೊ ಇಂಟೀರಿಯರ್ಸ್ ಅಂದರೆ ಏನೇನು ಬರುತ್ತೆ ಸರ್ ಇದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋಸು, ABS ವಿತ್ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಇದರಲ್ಲಿ ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸೇ ಇದೆ, ಏನು ಆಲ್ಟ್ರ್ ಏನಿಲ್ಲ. ಆ್ಯಂಡ್ ಸಿಸ್ಟಮ್ ಕೂಡ ಇದೆ ಸರ್ ಇದರಲ್ಲಿ, ವಿತ್ ಸಿಸ್ಟಮ್ ಆ್ಯಂಡ್ ಅಲಾಯ್ ವೀಲ್ಸ್ ಇದೆ, ನ್ಯೂ ಟೈರ್ಸ್ ಇದೆ. ಸೊ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎಲ್ಲ ಹೊಸ ಟೈರ್ಸ್ ಹಾಕ್ಸ್ಕೊಂಡ್ರೆ ಸೊ ಸೇಲ್ ಮಾಡುವಾಗ ಹಾಕ್ಸ್ಕೊಂಡಿರೋ ಟೈರ್ಸ್. ಓಕೆ, ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರುತ್ತೆ ಸರ್? ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ಲೇ ಸರ್. K50 ಬ್ರ್ಯಾಂಡ್. ಬ್ಯಾಂಗ್ಳೂರೇ. ನೋಡ್ಬೋದು ನೀವು, ತುಂಬ ಒಳ್ಳೆ ಎಕ್ಸ್ಟೀರಿಯರ್ಲಿ ಯಾವುದೇ ಸಣ್ಣ ಸ್ಕ್ರ್ಯಾಚಸ್ಸು ಇಲ್ಲ ಗಾಡಿಯಲ್ಲಿ. ಸೊ ತುಂಬ ಚೆನ್ನಾಗಿ ಮೈಂಟೈನ್ ಮಾಡೋರೆ. ಬನ್ನಿ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೋಲ್ಲ ನಾವು. ಸೊ ನೆಕ್ಸ್ಟು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಇದೇನು ಕೋಟ್ ಮಾಡ್ತಾಯಿದ್ರೆ ಎಷ್ಟನೇ ಮಾಡೋದು ಸರ್? ಇದು ಬಂದುಬಿಟ್ಟು 2019 ಮಾಡಲು, ಹೈಲೈನ್ ಪೋಲೋ ಡೀಸೆಲ್ಲು. ಎಲ್ಲರಿಗೂ ಗೊತ್ತಿರೋ ಹಾಗೆ ಪೋಲೋ ವೋಕ್ಸ್ವ್ಯಾಗನಲ್ಲಿ ನಿಮಗೆ ಡೀಸೆಲ್ ವೇರಿಯಂಟ್ ಸ್ಟಾಪ್ ಮಾಡಿದ್ದಾರೆ. ಸೊ ಇದು ಬಂದು 1.5 ಲೀಟರ್ ಡೀಸೆಲ್ ಇಂಜಿನ್ನು, 2019 ಮಾಡಲ್, ಹೈಲೈನ್ ಪ್ಲಸ್, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಸರ್ ಇದರಲ್ಲಿ. ಟೈರ್ ಕಂಡೀಷನ್ಸ್ ನೋಡ್ಬೋದು, ಅಲಾಯ್ ವೀಲ್ಸ್ ಇದೆ ಸರ್. ಇದು ಆಫ್ಟರ್ ಮಾರ್ಕೆಟ್. ಸೊ ಓಕೆ, ಇದು ಇಂಟೀರಿಯರ್ಸ್ ಅಂದರೆ ಏನೇನು ಬರುತ್ತೆ ಸರ್? ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸು, ಆರ್ಮ್ರೆಸ್ಟ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಕಂಪ್ನಿದ ಸಿಸ್ಟಮ್ ಕೂಡ ಇದೆ. ಸೊ ಕಂಪ್ನಿ ಫಿಟೆಡ್ ಸಿಸ್ಟಮ್ಸ್, ಲೆದರ್ ಸೀಟ್ಸ್ ಎಲ್ಲ ಹೊಸ್ದಾಗಿ ಆಪ್ಷನ್. ಸೊ ಇದೇನು ಕೋಟ್ ಮಾಡ್ತೀವಿ ಸರ್? ಈ ವೆಹಿಕಲ್ ಬಂದು ನಾವು 8,35,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಓಕೆ, ಸೊ ಇದು ಫೈನಲ್ ಅಂದರೆ ಏನು ಮಾಡ್ತೀವಿ? ಫೈನಲ್ ಅದೇ ಸರ್, 10,000 to 15,000 ನೆಗೋಸಿಯೇಷನ್ ಆಗುತ್ತೆ. ಕಸ್ಟಮರ್ ಬಂದ ಮೇಲೆ ಕೂಡ ನೀವು ಫೈನಲ್ ಹಾಂ, ಮಾಡ್ತೀರಾ? ಹೌದು ಸರ್. ಸೊ ಒಂದೊಂದು ಗಾಡಿಗೂ ಫೈನಲ್ ಆದರೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಡೈರೆಕ್ಟಾಗಿ ಕಸ್ಟಮರ್ ಬಂದಾಗ ಫೋನ್ ಮಾಡಿದ್ರೆ, ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಮಾತಾಡ್ತೀನಿ. ಓಕೆ, ಸೊ ಬನ್ನಿ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಾವು ಮುಂದೆ Hyundai i20 ಇದೆ. ಸೊ ಇದೇನು ಕೋಟ್ ಮಾಡ್ತಾಯಿದ್ರೆ ಎಷ್ಟು? ಸರ್ ಇದು ಬಂದುಬಿಟ್ಟು 2010 ಮಾಡಲ್ i20 ಮ್ಯಾಗ್ನಾ. ಇದು ಸಿಂಗಲ್ ಓನರು ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಆ್ಯಂಡ್ ಈ ಗಾಡಿ ಬಂದು 1,05,000 ನೋಡಿದೆ. ಓಕೆ, ಇದು ಬಂದು 3,45,000 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಸೊ ನೀವು ವೀಲ್ ಹಂಗೆ ಟೈರ್ಸ್ ಕಂಡೀಷನ್ಸ್ ನೋಡ್ಬೋದು, ಚೆನ್ನಾಗಿದೆ ಸರ್. ಆ್ಯಂಡ್ ನಮ್ಮಲ್ಲಿ ಏನಂದ್ರೆ ಮೀಟರ್ ಟ್ಯಾಂಪರ್ ಇಲ್ಲ ಸರ್. ಇವಾಗ 1,05,000 ನೋಡಿದರೆ ಸೇಮ್ 1,05,000 ಇಟ್ಟಿರ್ತೀವಿ, ಅಷ್ಟೇ ಇಟ್ಟಿರುತ್ತೆ. ಸೇಮ್ ಇರುತ್ತೆ. ಓಕೆ, ಯಾವುದೇ ರೀತಿ ಆಲ್ಟ್ರೇಷನ್ ಏನೂ ಇರೋಲ್ಲ ಸರ್. ನಾರ್ಮಲಾಗಿ ಗಾಡಿ ಏನು ಕಂಡೀಷನ್ ಇದೆ ಹಂಗೆ ಇರುತ್ತೆ. ಹೌದು ಸರ್. ಸೊ ಇಂಟೀರಿಯರ್ಸ್ ಅಂದರೆ ಏನೇನು ಬರುತ್ತೆ ಸರ್? ಸರ್ ಇದು ಬಂದುಬಿಟ್ಟು AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ, ಅಲ್ಲ ಬ್ಯಾಕೂ ಬರುತ್ತೆ. ಇದು 4 ಪವರ್ ವಿಂಡೋಸ್ ಬರುತ್ತೆ. ಪವರ್ ವಿಂಡೋಸ್. ಹಾಂ, ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ, ಸೊ ನೋಡ್ಬೋದು ನೀವು. ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸೇ ಇದೆ. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರುತ್ತೆ? ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ಲೇ ಸರ್. KS ಇರುತ್ತೆ. ಹಾಂ. ಓಕೆ, ಸೊ ಇದು ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದುಬಿಟ್ಟು 3,45,000 ಹೇಳೋದು, ಸ್ಲೈಟ್ ನೆಗೋಷಿಯಬಲ್. 3,40,000. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಟಾಟಾ ಇಂಡಿಗೋ ಇದೆ. ಸೊ ಇದೇನು ಏನು ಮಾಡಲು ಎಷ್ಟು ಕೋಟ್ ಮಾಡ್ತೀವಿ? ಸರ್ ಇದು ಬಂದುಬಿಟ್ಟು 2005 ಟಾಟಾ ಇಂಡಿಗೋ TDI ಇಂಜಿನ್ ಇದು. ಇದು ಬಂದು 3rd ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ 92,000 ನೋಡಿದೆ. ಇದರಲ್ಲಿ ನೀವು ನೋಡ್ಬೋದು, ಇದು ಕಂಪ್ನಿ ಅಲಾಯ್ ವೀಲ್ಸ್ ಇದೆ. ಓಕೆ, ಆ್ಯಂಡ್ ಕಂಪ್ನಿ ಲೆದರ್ ಸೀಟ್ಸ್ ಇದೆ. ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ, ಆ್ಯಂಡ್ ಅಡ್ರೆಸ್ಟ್ TV ಕೂಡ ಇದೆ ಇದರಲ್ಲಿ, ನೀವು ಹಿಂದೆ ಡೋರಿಂದ ನೋಡ್ಬೋದು. ನೀವೇ ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ವೆಲ್ ಮೇಂಟೈನ್ ಮಾಡೋರೆ. ಸೊ ಇದು ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿರೋದ ಇಲ್ಲ ಆಫ್ಟರ್ ಮಾರ್ಕೆಟ್ ಸರ್ ಇದೆಲ್ಲ. ಮಾರ್ಕೆಟಿಂಗ್ ಅಲ್ಲ ಇದು ಮಾಡ್ತಿರೋದು? ಹಾಂ. ಓಕೆ, ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಈ ವೆಹಿಕಲ್ ಬಂದು 1,45,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 1,45,000 ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್. ಸೊ ಇದೆಲ್ಲಿ ರಿಜಿಸ್ಟ್ರೇಷನ್ ಆಗಿದೆ? ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ? ಹಾಂ, ರೆಡಿ ಇದೆ ಸರ್. ಓಕೆ, ಬನ್ನಿ ಹಂಗಾರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಸಿವಿಕ್ ಇದೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು 3,15,000 ಹೇಳ್ತಾ ಇರೋದು. ಇದು 2008 VMT ಟಾಪ್ ಎಂಡ್ ವೇರಿಯಂಟ್, 3rd ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ 1,25,000 ನೋಡಿರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಓಕೆ, ಸೊ ಇಂಟೀರಿಯರ್ಸ್ ನೋಡ್ಕೊಂಡು ಸೊ ನಾವು ಹಂಗೆ ವೀಲ್ಸ್ ನೋಡ್ಬೋದು. ಸೊ ಇದು ಆಫ್ಟರ್ ಇದು ವಿಕ್ ಮಾರ್ಕೆಟಿಂಗ್, ಇದು ಕಂಪ್ನಿ ಅಲಾಯ್ ವೀಲ್ ಸರ್ ಇದು. ಓಕೆ, ಸೊ ಬನ್ನಿ ಹಂಗಾದ್ರೆ ಇಂಟೀರಿಯರ್ಸ್ ಚೆಕ್ ಮಾಡ್ತಾರೆ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್? ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು,
ಡ್ಯುಯಲ್ ಏರ್ ಬ್ಯಾಗು ABS ಎಲ್ಲ ಬರುತ್ತೆ ಇದರಲ್ಲಿ, ಲೆದರ್ ಸೀಟ್ಸು ಇದೆ. ಆ್ಯಂಡ್ ಇದು ಬಂದು ಸಿಸ್ಟಮ್ ಮೌಂಟೆಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್ ಸರ್. ಓಕೆ ಸೊ ನೋಡ್ಬೋದು ನೀವು. ಸೊ ಇನ್ಶೂರೆನ್ಸ್ ಯಾವ ಟೈಪ್ ಇದೆ? ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಇದೆ ಸರ್. ಓಕೆ ಸೊ ಇದು ಫೈನಲ್ ಏನು ಮಾಡ್ಕೊಡ್ತೀರಾ ಸರ್? ಫೈನಲ್ 315 ಹೇಳ್ತಾರೆ, ಅದು ಒಂದು 3 lakhsಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ ಸೊ ನೀವು ಟೈರ್ ಕಂಡೀಷನ್ಸ್ ನೋಡ್ಬೋದು. ಟೈರ್ ಕಂಡೀಷನ್ಸ್ ತುಂಬ ಚೆನ್ನಾಗಿದೆ, ಇನ್ನು 70-80% ಟೈರ್ ಕಂಡೀಷನ್ಸ್ ಇದೆ. ಸೊ ಇದು ಕೂಡ ಆಫ್ಟರ್ ಮಾರ್ಕೆಟಿಂಗ್ ಅಲ್ಲ? ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ಸ್ ಕೂಡ ಇದೆ ಸರ್. ಸೊ ಬನ್ನಿ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಸ್ಕೋಡಾ ಇದೆ. ಸೊ ಇದೇನು ಮಾಡಲು ಏನು ಸರ್? ಇದು ಸ್ಕೋಡಾ ಲಾರಾ 2007 ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 85,000 ಜಿನಿಯನ್ ಓಡಿದೆ ಸರ್. ಇದು ಡೀಸೆಲ್ ಇಂಜಿನ್ನು ಆ್ಯಂಡ್ 2 ಲೀಟ್ರ್ ಇಂಜಿನ್, ಇದು ಪವರ್ಫುಲ್ ವೆಹಿಕಲ್. ಆ್ಯಂಡ್ ಇದು ಬಂದು 325 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಇದು. ಸೊ ಇದು ಇಂಟೀರಿಯರ್ಸ್ ಅಂದರೆ ಏನಂತ ಸರ್? ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗ್ಸು, ABS ಎಲ್ಲ ಬರುತ್ತೆ, ನೀವು ನೋಡ್ಬೋದು ಸರ್. ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ಇದೆ. ಸೊ ಇದು ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್, ಏರ್ ಕಂಡೀಷನ್ಸು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಆ್ಯಂಡ್ ಇದು ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರೇ ಸರ್, KS05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಸೊ ಆಲ್ಮೋಸ್ಟ್ ಎಲ್ಲ ಈ ಗಾಡಿದು ಆಲ್ಮೋಸ್ಟ್ ಎಲ್ಲನೂ ಪಕ್ಕ ಡಾಕ್ಯುಮೆಂಟ್ಸ್ ಇದೆ ವಿತ್ ಕಂಡೀಷನ್ಸು. ಆ್ಯಂಡ್ ಸರ್ವಿಸು ಆಗಿರುತ್ತೆ ಈ ಗಾಡಿಗೆ. ಸೊ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿಸಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಗಾಡಿ ಇದೆ, ವಾಕ್ಸ್ವ್ಯಾಗನ್ ವೆಂಟೋ ಇದೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ವೋಕ್ಸ್ವ್ಯಾಗನ್ ವೆಂಟೋ ಬಂದು 2012 ಟ್ರೆಂಡ್ ಲೈನ್, ಇದು ಸಿಂಗಲ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ 81,000 ಡ್ರಿವನ್ ಆಗಿದೆ. ಈ ವೆಹಿಕಲ್ ಬಂದು 4,25,000 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಸರ್. 1.6 ಲೀಟ್ರ್ ಇಂಜಿನ್ ಇದು. ಸೊ ಇಂಟೀರಿಯರ್ಸ್ ಅಂದರೆ ಏನಂತ? ಇಂಟೀರಿಯರ್ಸ್ ಇದು AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಸೊ ಇದೇನು ಕೋಟ್ ಮಾಡ್ತೀರಾ ಸರ್? ಇದು 425 ಹೇಳೋದು, ಸ್ಲೈಟ್ ನೆಗೋಷಿಯಬಲ್. 420 ಇದೆ. ಹಾಂ, ಆ್ಯಂಡ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸೊ ಯಾವ ಟೈಪ್ ಇದೆ ಸರ್ ಇನ್ಶೂರೆನ್ಸ್? ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇದೆ ಸರ್ ಇದು. ಸೊ ನೋಡ್ಬೋದು. ಬನ್ನಿ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಶಿಫ್ಟ್ ಇದೆ. ಸೊ ಏನು ಕೋಟ್ ಮಾಡ್ತಿದ್ದಾರೆ ಸರ್? ನಮ್ಮಲ್ಲಿ ಇವತ್ತು ಬಂದು 2 ಸ್ವಿಫ್ಟ್ ಇದೆ, ಸೇಮ್ ಮಾಡಲ್ಲು. ನೀವು ನೋಡ್ಬೋದು, ಒಂದು ಗ್ರೇ, ಒಂದು ಬ್ಲ್ಯಾಕು. ಬ್ಲ್ಯಾಕ್ ಬಂದು ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಇದು ಓಡಿರೋದು ಬಂದು 78,000. ಇದು ಬಂದು 2,75,000 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ಲು. ಆ್ಯಸ್ ವೆಲ್ ಆಸ್ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ಲು, ಅಜೂರಾ ಗ್ರೇ ಕಲರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 2,95,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. ಸೊ ಇದೆರಡು ಡೀಸೆಲ್ ಗಾಡಿ? ಪೆಟ್ರೋಲ್ ಸರ್, ಪೆಟ್ರೋಲ್ VXI. ಸೊ ಇದು ಇಂಟೀರಿಯರ್ಸ್ ಅಂದರೆ ಏನೇನು ಸರ್? ಇಂಟೀರಿಯರ್ಸ್ ನಿಮಗೆ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಹಾಂ, ಸೇಮ್ ಸರ್. ಇದು ಸೆಕೆಂಡ್ ಓನರ್, ಅದು ಸಿಂಗಲ್ ಓನರ್. ಇಂಟೀರಿಯರ್ಸ್ ಒಂದ್ಸತಿ ಫ್ರೆಂಡ್ಸ್ ನೀವು ನೋಡ್ಬೋದು, ಇಂಟೀರಿಯರ್ಸ್ ಗ್ರೇ ಕಲರ್ ಶಿಫ್ಟ್ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಕಂಪ್ನಿದೆ ಸೀಟ್ಸ್ ಸರ್ ಇದು. ಸೊ ಇದು ಕಂಪ್ಲೀಟಿಗೆ ಸೀಟ್ಸ್ ಇದು ಫೈನಲ್ ಏನು ಮಾಡ್ಕೊಡ್ತೀರಾ ಸರ್ ಗ್ರೇ ಕಲರ್? ಸರ್ ಫೈನಲ್ ಗ್ರೇ ಬಂದು 285 ಇಲ್ಲ 280 ಆಗುತ್ತೆ ಸರ್ ಇದು. 285 ಇಲ್ಲ 280 ಆಗುತ್ತೆ. ಓಕೆ ಬನ್ನಿ ಹಂಗಾದ್ರೆ ಬ್ಲ್ಯಾಕ್ ಕಲರ್ದು ಇಂಟೀರಿಯರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಬ್ಲ್ಯಾಕ್ ಆ್ಯಂಡ್ ಇಂಟೀರಿಯರ್ಸ್ ಸರ್ ಬ್ಲ್ಯಾಕ್ ಬಂದು ಇದು ಸೇಮು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದು ಕೂಡ ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸೇ ಇದೆ ಸರ್. ಅದು ಲೆದರ್ ಇತ್ತು, ಇದು ಫ್ಯಾಬ್ರಿಕ್ ಇದೆ ಅಷ್ಟೇ. ಸೊ ಅದು ಲೆದರ್ ಇದೆ ಫ್ಯಾಬ್ರಿಕ್. ಸೊ ಬನ್ನಿ ಫ್ರೆಂಡ್ಸ್ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಮುಂದೆ ಸ್ಪಾರ್ಕ್ ಇದೆ, ಷೆವ್ರಲೆಟ್ ಸ್ಪಾರ್ಕು. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದುಬಿಟ್ಟು ಷೆವ್ರಲೆಟ್ ಸ್ಪಾರ್ಕ್ LT ಟಾಪ್ ಆ್ಯಂಡ್ ವೇರಿಯಂಟ್, 2012 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಡಿಪೆಂಡಿಂಗ್ ಆನ್ ದ ಪ್ರೈಸ್ ನಾವು ಇನ್ಶೂರೆನ್ಸ್ ಕಟ್ಕೊಡ್ತೀವಿ. ಇದು ಬಂದು 75,000 ಓಡಿದೆ. 1,85,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. ಸೊ ಕಸ್ಟಮರ್ ಬಂದಮೇಲೆ ಇನ್ಶೂರೆನ್ಸ್ ಹಾಂ ಮಾಡ್ಕೊಡ್ತೀವಿ ಸೊ ಹಂಗೆ ಇಂಟೀರಿಯರ್ಸು ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸ್ ಏನೇನು ಸರ್? ಇಂಟೀರಿಯರ್ಸ್ ಇದು ಬಂದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಸರ್. ನಾರ್ಮಲ್ ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಲೋ ಬಜೆಟ್ ವೆಹಿಕಲ್ ಅಲ್ಲ ಸರ್. ಸೊ ಇದಕ್ಕೇನು ನಾವು ಎಕ್ಸ್ಟ್ರಾ ಏನು ಮಾಡಿಲ್ಲ. ಸೊ ಕಸ್ಟಮರ್ ಸೇಲ್ ಮಾಡುವಾಗಲೇ ಹಾಂ, ಮಾಡಬೇಕಾಗಿತ್ತು. ಲೋ ಬಜೆಟ್ ಗಾಡಿ. ಸೊ ಏನು ಅಷ್ಟು ಹೆಚ್ಚು ಕಡಿಮೆ ಆಗಲ್ಲ. ಒಂದು ವೇಳೆ ರೆಡಿ ಮಾಡಿಸಿದ್ರೆ ಎಷ್ಟು ಆಗ್ಬೋದು? ಸೀಟ್ ಕವರ್ಸ್ ನಿಮ್ಗೆ ಹಾರ್ಡ್ಲಿ 2,500 ಆಗಿಬಿಡುತ್ತೆ ಸರ್. ಸೊ ಫುಲ್ 4 ಸೀಟ್ ಕವರ್ಸ್ ಹಾಕ್ಸ್ಕೊಡ್ತಾರೆ. ಓಕೆ. ಸೊ ಬನ್ನಿ ಹಂಗಾದ್ರೆ ನೆಕ್ಸ್ಟ್ ಇದು ಟೈರ್ ಕಂಡೀಷನ್ಸ್ ಚೆಕ್ ಮಾಡ್ಕೋಬೋದು ನೀವು.
ಟೈರ್ ಕಂಡೀಷನ್ಸು ತುಂಬ ಚೆನ್ನಾಗಿದೆ, ಬ್ಯಾಕ್ ಸೈಡು ಫ್ರಂಟ್ ಸೈಡು. ಸೊ ಹಂಗಾಗಿ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತೊಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದೊಂದು ಬೊಲೆರೋ ಇದೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಬೊಲೆರೋ ಬಂದು ಇದು 2012 ಸೆಕೆಂಡ್ ಓನರ್ SLX ವೇರಿಯಂಟ್ ಇದು. ಇದು ಬಂದು ನಿಮಗೆ 1,40,000 ಓಡಿದೆ. ಆ್ಯಂಡ್ ಪ್ರೈಸ್ ಬಂದು 4 lakhs ಹೇಳ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಇದೆ ಸರ್. 4 lakhs ಪ್ರೈಸ್ ನೆಗೋಷಿಯಬಲ್ ವಿತ್ ಅಲಾಯ್ ವೀಲ್ಸ್ ಕೂಡ ಇದೆ. ಸೊ ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟಿಂಗ್ ಸರ್. ಹಾಂ, ಸೊ ನೋಡ್ಬೋದು. ಸೊ ಬನ್ನಿ ಹಂಗಾದ್ರೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಂಡು. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ಸ್ ನೀವು ನೋಡೋದಾದರೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಆ್ಯಂಡ್ ಸಿಸ್ಟಮ್ ಇದೆ ಸರ್ ಇದರಲ್ಲಿ. ಓಕೆ, ಸಿಸ್ಟಮ್ ಆಫ್ಟರ್ ಮಾರ್ಕೆಟಿಂಗ್ ಆಫ್ಟರ್ ಮಾರ್ಕೆಟ್ ಸರ್ ಇದೆಲ್ಲ. ಆಫ್ಟರ್ ಮಾರ್ಕೆಟಿಂಗ್ ಸಿಸ್ಟಮ್ ಇದೆ. ಸೊ ಇದು ಫೈನಲ್ ಏನು ಮಾಡ್ಕೊಡ್ತೀರಾ ಸರ್? ಸರ್ ಇದು 4 lakhs ಹೇಳ್ತಾ ಇರೋದು. ಫೈನಲ್ ಒಂದು 390 ಇಲ್ಲ 385ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇದೆ. ಸೊ ತುಂಬ ತೊಂದರೆ ಇರಲ್ಲ. ಸೊ ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್, ಡೀಸೆಲ್. ಇದು ಏನು ಕಿಲೋಮೀಟ್ರ್ ಮೈಲೇಜ್ ಕೊಡ್ಬೋದು ಸರ್ ಸಿಟಿ ಒಳಗೆ? ಸರ್ ನಿಮಗೆ ಸಿಟಿಲಿ 9 to 12 ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಹೈವೇ ನಿಮಗೆ ಅರೌಂಡ್ 14 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಜೀಪ್ ಅನ್ನೋದ್ರಿಂದ ಸ್ವಲ್ಪ ಒಳ್ಳೆ ಕ್ರೇಜ್ ಇದೆ ಅಂತ ಗಾಡಿ. ಸೊ ತುಂಬ ಜನ ಕ್ರೇಜ್ ಇರುತ್ತೆ ಇದು. ಹೌದು ಸರ್. ತುಂಬ ಚೆನ್ನಾಗಿದೆ. ಬನ್ನಿ ಹಂಗಾದ್ರೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತೊಗೊಳ್ಳೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಮಹೀಂದ್ರ XUV ಇದೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದಾರೆ, ಎಷ್ಟು ಮಾಡೋದು? ಸರ್ ಇದು XUV ಬಂದು 2012 ಮಾಡೆಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, W6 ಮಿಡ್ ವೇರಿಯಂಟ್ ಇದು. ಇದು ಬಂದುಬಿಟ್ಟು ನಿಮ್ಮ 85,000 ಓಡಿದೆ. ಆ್ಯಂಡ್ ಥರ್ಡ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ. ಕಾಂಪ್ರಿಹೆನ್ಸಿವ್ ರನ್ನಿಂಗ್ ಇದೆ ಸರ್. ಆ್ಯಂಡ್ ಇದು ಬಂದು 6 lakhs ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲು. ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ಇದೆ ಸರ್ ವಿತ್ ನ್ಯೂ ಟೈರ್ಸ್. ಆಫ್ಟರ್ ಮಾರ್ಕೆಟ್ W6 ಅಲಾಯ್ ವೀಲ್ಸ್ ಬರಲ್ಲ ಸರ್. ಓಕೆ, ಅದೇ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆ ಲುಕ್ಗೋಸ್ಕರ ಹಾಕ್ಸೋದು. ಓಕೆ, ಸೊ ಬರೀ ಹಂಗಾದ್ರೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸ್ ಅಂದರೆ ಏನೇನು ಸರ್? ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ನಿಮಗೆ ಫುಲ್ ರೂಮ್ ಲೈಟ್ ಅಂತ ಬರುತ್ತೆ ಇದರಲ್ಲಿ. ಆ್ಯಂಡ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್ ಇದರಲ್ಲಿ W6ಅಲ್ಲಿ. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರುತ್ತೆ ಸರ್? ಸೊ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ, ಸೊ ಆಲ್ಮೋಸ್ಟು ಎಲ್ಲ ಗಾಡಿ ಡೀಟೇಲ್ಸು ಸಿಕ್ಕೈತೆ. ಸೊ ಇನ್ನಿಷ್ಟು ಹೊರಗಡೆನೂ ಇಲ್ಲ, ಅದೊಂದು ಡೀಟೇಲ್ಸ್ ತಗೊಳ್ಳೋಣ ಬನ್ನಿ ಸರ್. ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನೋವಾ ಇದೆ. ಸೊ ಇದೇನು ಮಾಡಲ್, ಏನು ಕೊಟ್ಟು ಸರ್? ಇನೋವಾ ಬಂದಿದ್ದು 2009 10 ರಿಜಿಸ್ಟರ್ಡ್ ವೆಹಿಕಲ್ಲು. ಇದು ಬಂದುಬಿಟ್ಟು ಸೆಕೆಂಡ್ ಓನರು ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಆ್ಯಂಡ್ ಇದು 1,30,000 ಓಡಿದೆ. V ವರ್ಷನ್ ಟಾಪ್ ಆ್ಯಂಡ್ ವೇರಿಯಂಟು. ಸೊ ನೀವು ಇಂಟೀರಿಯರ್ಸ್ ನೋಡೋದಾದರೆ ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗು ವಿತ್ ABS ಎಲ್ಲ ಬರುತ್ತೆ ಸರ್. ಅಲಾಯ್ ವೀಲ್ಸ್ ಕೂಡ ಇದೆ. ಸೊ ಇದೇನು ಕೊಟ್ಟು ಮಾಡ್ತಾರೆ ಸರ್? ಇದು ಬಂದುಬಿಟ್ಟು 7 lakhs ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಫೈನಲ್ ಅಂದರೆ ಏನು ಮಾಡ್ಕೊಡ್ತಾರೆ? ಫೈನಲ್ ಈ ಗಾಡಿನ ನಾನು ಒಂದು 675 ಕ್ಲೋಸ್ ಮಾಡಿಕೊಡ್ತೀನಿ ಸರ್. 75ಗೆ ಕ್ಲೋಸ್ ಮಾಡ್ಬಿಡಿ. ಓಕೆ, ಸೊ ಇದು ಕೂಡ ಒಳ್ಳೆ ಮೈಲೇಜ್ ಕೊಡೋಂಥ ಗಾಡಿನೇ. ಹಾಂ ಇಷ್ಟ ಹಂಗಾರೆ ಇನ್ನೊಂದು ಗಾಡಿ ಇದೆ. ಸೊ ಇದೇನು ಮಾಡಲು ಏನು ಕೊಟ್ಟು ಸರ್? ಇದು ಹೋಂಡಾ ಸಿಟಿ GXI ವೇರಿಯಂಟು, 2008 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಇದು ಬಂದು 90,000 ಓಡಿದೆ. ಆ್ಯಂಡ್ 2,75,000 ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಸರ್ ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ಲೆದರ್ ಸೀಟ್ಸ್ ಕೂಡ ಇದೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಇಂಟೀರಿಯರ್ಸು. ಸೊ ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್? ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಸೊ ಇದು ಎಲ್ಲಿ ಬರುತ್ತೆ ಸರ್ ರಿಜಿಸ್ಟ್ರೇಷನ್? ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಓಕೆ, ಸೊ ನೋಡ್ಬೋದು. ಸೊ ಇದೇನು ಫೈನಲ್ ಮಾಡ್ಕೊಡ್ತೀವಿ ಸರ್? ಇದು ನಿಮಗೆ ಒಂದು 265 ಇಲ್ಲ 260 ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ಕಸ್ಟಮರ್ ಇವಾಗ ಡೈರೆಕ್ಟಾಗಿ ಬಂದು ಮಾತಾಡಿದಾಗ ಇನ್ನೂ ಬೇಕಾದ್ರೆ ಪ್ರೈಸ್. ಹಾಂ ಸರ್. ಸರ್ ಇದು ಇಷ್ಟೇ ಗಾಡಿ ಇವಾಗ ಅವೈಲಬಲ್ ಇದ್ದಲ್ಲಿ ಇನ್ನೂ ಗಾಡಿ ಸಿಗುತ್ತೆ? ಸರ್ ನಮ್ಮದು ಇನ್ನೂ ಸ್ಟಾಕ್ಸ್ ಇದೆ, ಬಟ್ ಯಾರ್ಡಲ್ಲಿದೆ. ಸ್ವಲ್ಪ ವೆಹಿಕಲ್ಸು ಡೆಲಿವರಿ ಇದೆ. ಸೊ ನಾಳೆ ಇನ್ನೂ ಸ್ಟಾಕ್ಸ್ ಬರುತ್ತೆ. ಆ್ಯಂಡ್ ಪ್ರೆಸೆಂಟ್ಲಿ ಇರೋದ್ರಲ್ಲಿ ನಮ್ಮ ಹತ್ರ ಸಡಾನಲ್ಲಿ ಆಲ್ಮೋಸ್ಟ್ 2 ಗಾಡಿ ಇದೆ. ಒಂದು ಇಟಿಯೋಸು ಆ್ಯಂಡ್ ವರ್ನಾ. ಇನ್ನು ಫಾರ್ಚುನರ್ ಬರೋದಿದೆ. ಆ್ಯಂಡ್ ಇನ್ನೂ ಒಂದು XUV ಬರೋದಿದೆ. ಇನ್ನೂ 2 ಸ್ವಿಫ್ಟ್ ಬರೋದಿದೆ. ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ. ಇವಾಗ ನೀವು ಹೇಳಿದ ಗಾಡಿ ಇಲ್ಲಿ ಅವೈಲಬಲ್ ಇಲ್ಲ, ನೀವು ತರಿಸ್ಕೊಡ್ತೀರಾ ಅಂತ? ಹಾಂ, ತರಿಸ್ಕೊಡ್ತೀವಿ ಸರ್. ಅವರು ಸ್ಪಾಟಿಗೆ ಬಂದಮೇಲೆ ತರಿಸ್ಕೊಡ್ತೀರಾ? ಹಾಂ, ತರಿಸ್ಕೊಡ್ತೀವಿ ಸರ್. ವಿತಿನ್ 1 day ಟೈಮ್, ಫೋನ್ ಮಾಡಿ 1 day ಟೈಮ್ ಕೊಟ್ಟರೆ ನಾವು ಅದು ತರಿಸ್ಕೊಡ್ತೀವಿ. ಆ್ಯಂಡ್ ಯಾರದೇ ವೆಹಿಕಲ್ ನೀವು ಸೆಲ್ ಮಾಡಬೇಕಂದ್ರೂ ನಮ್ಮ ಹತ್ರ ಪಾರ್ಕ್ ಆ್ಯಂಡ್ ಸೆಲ್ ಆಪ್ಷನ್ ಕೂಡ ಇದೆ. ನಿಮ್ಮ ವೆಹಿಕಲ್ನ ನಾವು ಸೇಲು ಮಾಡಿಕೊಡ್ತೀವಿ. ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಏನಿರಲ್ಲ. ಸೇಲ್ ಆದರೆ 2% ಕಮಿಷನ್
ಬೇಸಿಸ್ ಮೇಲೆ ನಾವು ಮಾಡ್ತೀವಿ. ಸೇಲ್ ಮಾಡ್ಕೊಡ್ತೀರಾ. ಸೊ ಸೇಲ್ ಮಾಡಬೇಕಂದ್ರೆ ಏನೇನು ಪ್ರಾಫಿಟ್ ಇರಬೇಕಾಗುತ್ತೆ ಸರ್ ಡಾಕ್ಯುಮೆಂಟ್ಸ್? ಸರ್ ನಮಗೆ RC ಇನ್ಶೂರೆನ್ಸ್ ಜೆರಾಕ್ಸ್ ಕೊಟ್ಟರೆ ಸಾಕು, ವಿತಿನ್ 10 to 15 ಡೇಸಲ್ಲಿ ನಾವು ವೆಹಿಕಲ್ ಸೇಲ್ ಮಾಡ್ಕೊಡ್ತೀವಿ. ಗಾಡಿ ಡಾಕ್ಯುಮೆಂಟ್ಸ್ ಇದ್ದರೆ ಆ್ಯಂಡ್ ವೆಹಿಕಲ್ ಇಲ್ಲಿ ಡ್ರಾಪ್ ಇನ್ ಮಾಡಬೇಕು. 10 to 15 ಡೇಸಲ್ಲಿ ನಾನು ಸೇಲ್ ಮಾಡಿಕೊಡ್ತೀನಿ. ಓಕೆ, ವಿತ್ ವೆಹಿಕಲ್ ಡಾಕ್ಯುಮೆಂಟ್ಸ್ ಇದ್ದರೆ ಹಾಂ, ಆಲ್ಮೋಸ್ಟ್ ನೀವು ಸೇಲ್ ಮಾಡ್ಕೊಡ್ತೀರಾ ಆ್ಯಂಡ್ 2% ಕಮಿಷನ್. ಕಮಿಷನ್ ಸರ್ ಸೇಲ್ ಆದಾಗ. ಓಕೆ, ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.